Welcome to the Festival of Colors. Wishing you all a very happy Holi. ಹೋಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗಿದ್ದಾರೆ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹೋಳಿ ಸೆಲೆಬ್ರೇಷನ್ಸ್ ಅಂತೂ ತುಂಬ ಅದ್ಭುತವಾಗಿತ್ತು ಗುರು. ಹಿಲ್ ಸೈಡ್ ಟೌನ್ಶಿಪ್ HST ಹತ್ರ ಎಲ್ಲರೂ ನೀವೆಲ್ಲ ಹೋಳಿ ಸೆಲೆಬ್ರೇಷನ್ ಹೇಗೆಲ್ಲ ಆಚರಣೆ ಮಾಡಿದೆ ಅಂತ ಕಮೆಂಟ್ ಮಾಡಿ. ಮಿಸ್ ಮಾಡ್ದೇನೆ. ಒಂದಂತೂ ಸತ್ಯ, ಅರೇಂಜ್ಮೆಂಟ್ ಅಂತ ತುಂಬ ಚೆನ್ನಾಗಿತ್ತು. ಹೋಳಿ ಸೆಲೆಬ್ರೇಷನ್ ಅಂತ ಅದ್ಭುತವಾಗಿತ್ತು, ಅದ್ದೂರಿಯಾಗಿತ್ತು ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಇನ್ನು ಸೆಲೆಬ್ರೇಷನ್ ಬಗ್ಗೆ ಕೇಳ್ತೀರಾ? ಸೂಪರ್ ಅಂದರೆ ಸೂಪರ್ ಗುಡು. ಯಾಕೆಂದರೆ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಹಬ್ಬ ಅಂತ ಬಂದಾಗ ಮನಸ್ಫೂರ್ತಿಯಾಗಿ ಖುಷಿಯಾಗಿ ಹಬ್ಬ ಆಚರಣೆ ಮಾಡ್ತಾನೆ. ಒಂದಂತೂ ಸತ್ಯ, ಈ ವಿಡಿಯೋ ಕೊನೆವರೆಗೂ ನೋಡಿ. ಒಳ್ಳೆ ಡ್ಯಾನ್ಸ್ ಮೂಮೆಂಟ್ ಇರುತ್ತೆ, ಒಳ್ಳೆ ಅದ್ಭುತದ ಫನ್ ಇರುತ್ತೆ, ಒಳ್ಳೆ ಹೋಳಿ ಸೆಲೆಬ್ರೇಷನ್ಸ್ ಅಂತೂ ಆಶ್ಚರ್ಯವಾಗಿ ಅಂತ ಇರುತ್ತೆ. ಸತ್ಯ ಇದಂತೂ. ಯಾರನ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರ ಡನ್. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ನೋಡ್ತಿರ್ಬೋದು ಚಿಕ್ಕ ಮಕ್ಕಳೆಲ್ಲ ಮೂಮೆಂಟ್ ಯಾವ ರೀತಿ ಇದೆ. ದೊಡ್ಡವರು, ಮಹಿಳೆಯರು, ಪುರುಷರು ಎಲ್ಲ ಬ್ಯೂಟಿಫುಲ್ ಸಬ್ ಲೋಕ್ ತುಂಬ ಚೆನ್ನಾಗಿ ಆಡ್ತಾ ಇದ್ರು. ಆ ರೀತಿ ಅಂತ ಹೇಳ್ಬೋದು. ಇನ್ನು ಸೆಲೆಬ್ರೇಷನ್ ಬಗ್ಗೆ ಅಂತೂ ಕೇಳಲೇಬೇಡಿ. ಅದ್ಭುತ, ಆಶ್ಚರ್ಯ, ಅಮೋಘ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಹೇಳ್ದಲ್ಲ, ಅರೇಂಜ್ಮೆಂಟ್ ಕೂಡ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಬಿಸಿಲಲ್ಲೂ ಕೂಡ ಅದು ಚೆನ್ನಾಗೆ ಆಚರಣೆ ಮಾಡ್ತಾಯಿದ್ರು. ಅದರಲ್ಲೂ ಮಕ್ಕಳಂತೂ ಆ ಗನ್ ಹಿಡ್ಕೊಂಡು ನೀರು ಹೊಡೆಯೋದೇ ಕೆಲಸ. ಇನ್ನು ಡೋಲು ಬಡಿತಕ್ಕಂಥ ಸ್ಟಪ್ ಹಾಕಿದ್ದು ಸ್ಟಪ್ ಹಾಕ್ಬೇಕಂತ ಅಂದರೂ ತುಂಬ ಚೆನ್ನಾಗಿತ್ತು. ನೋಡ್ತಿರ್ಬೋದು ನೀವು ಯಾವ ರೀತಿ ಎಲ್ಲ ಮೂಮೆಂಟ್ ಎಲ್ಲ ಬರ್ತಾ ಇದೆ. ಒಬ್ಬರಂತ ಮುಖಕ್ಕೆ ಮಾಸ್ಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಆ ಮೂಮೆಂಟಲ್ಲಿ ಅನಿಸಿದಿಷ್ಟೇ, ಒಬ್ಬ ವ್ಯಕ್ತಿ ಇಷ್ಟು ಖುಷಿಯಾಗಿ ಹಬ್ಬ ಆಚರಣೆ ಮಾಡ್ಬೇಕಂದ್ರೆ ಯಾವುದೋ ಮೂಮೆಂಟ್ ಬೇಕು. ಆ ಮೂಮೆಂಟ್ ಇಲ್ಲಿ ಕ್ರಿಯೇಟ್ ಆಗಿತ್ತು. ಆ ಮೂಮೆಂಟ್ಗೆ ಎಲ್ಲರೂ ಆಶ್ಚರ್ಯ ಕೂಡ ಆಗ್ತಾಯಿದ್ರು ಕೆಲವರಂತೂ. ಅದೇ ರೀತಿಯಾಗಿ ನೀವು ನೋಡ್ತಿರ್ಬೋದು ಎಷ್ಟೆಲ್ಲ ಸುಮಾರಾಗೆಲ್ಲ ಜನ ಸೇರಿದ್ದಾರೆ. ಇದು ಗೊತ್ತೇ ಇರುತ್ತೆ, ಹಿಲ್ ಸೈಡ್ ಟೌನ್ಶಿಪ್ ಅಂತ ಸಂಡು ರೋಡಲ್ಲಿ ಜಿಂದಲ್ ಹತ್ರ ಒಂದು ಟೌನ್ಶಿಪ್ ಎಲ್ಲ ಬರುತ್ತೆ. ಈ ರೀತಿಯಾಗಿ ಸೆಲೆಬ್ರೇಷನ್ಸ್ ಇತ್ತು. ಮತ್ತು ನಿಮ್ಮ ಊರಲ್ಲಿ ನೀವು ಯಾವ ರೀತಿಯಾದ ಹೋಲಿ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿದ್ರಂತ ಕಮೆಂಟ್ ಮಾಡಿ. ಯಾವ ರೀತಿ ಇತ್ತು, ಯಾವ ರೀತಿ ಮಾಡಿದ್ರಂತ. ನನಗನ್ಸಿದ್ದೇನೆಂದರೆ ಇಲ್ಲಿ ನಿಜ ಅಂದರೆ ಹೋಳಿ ಆಡೋಕ್ಕೆ ವೈಟ್ ಟಿ ಶರ್ಟೇ ಹಾಕೊಂಬೇಕು. ಯಾಕಂದರೆ ವೈಟ್ ಟಿ ಶರ್ಟಲ್ಲಿ ಬಣ್ಣ ತುಂಬ ಪೇಂಟ್ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತಲ್ವ. ಅದಕ್ಕೇ ಎಲ್ಲರೂ ಅದನ್ನೇ ಸ್ವಲ್ಪ ಹೆಚ್ಚಾಗಿ ಧರಿಸಿದ್ರಂತಲೇ ಹೇಳ್ಬೋದು. ಡ್ಯಾನ್ಸ್ ಮೂಮೆಂಟ್ ಅಂತೂ ಒಂದು ನಿಜ ಅಂದರೆ ನೋಡಿ, ಸೆಲೆಬ್ರೇಷನ್ಸ್ ಯಾವ ರೀತಿ ಎಲ್ಲ ನಡೀತಾ ಇದೆ ಅಂದರೆ ಗ್ರೂಪ್ ಆಗೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ನಿಜ ಅಂದರೆ ತುಂಬ ಅದ್ಭುತವಾಗಿತ್ತು. ಯಾಕಂದರೆ ಆ ಮೂಮೆಂಟ್ಸು, ಡ್ಯಾನ್ಸು, ಫನ್ನು, ಆ ಕಲರ್ ಅಂತೂ ಯಾರ ಗೊತ್ತೇ ಇರಲ್ಲ. ಅಂಥವ್ರಿಗೆ ಬಂದು ಕಲರೆಲ್ಲ ಹಾಕ್ತಾ ಇರ್ತಾರೆ, ಕಲರೆಲ್ಲ ಹಚ್ತಾ ಇರ್ತಾರೆ. ಫನ್ ಆಗಿ ಅಂದರೆ ಫನ್ ಇತ್ತು. ನೋಡ್ತಿರ್ಬೋದು ನೀವು ಯಾವ ರೀತಿ ಎಲ್ಲ ಚಸ್ಮಾ ಬೇರೆ ಹಾಕೊಂಡು ತುಂಬ ರೆಡಿಯಾಗಿದ್ದಾರೆ. ಅಂದರೆ ಹೋಳಿ ಆಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಒಂದಂತೂ ಸತ್ಯ, ಆ ಸೆಲೆಬ್ರೇಷನ್ಸ್ ಅಂತೂ ತುಂಬ ಅದ್ಭುತವಾಗಿತ್ತು. ನೋಡ್ದಿರೋರು ಈ ಬ್ಲಾಗಲ್ಲಿ ನೋಡ್ಬೋದು. ದಯವಿಟ್ಟು ಒಂದು ರಿಕ್ವೆಸ್ಟು, ಚಾನಲ್ ಯಾರನ್ನು ಹೊಸದಾಗಿ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಹೋಳಿಗಂತಲೇ ಮೇಲೆ ಟೆಂಟ್ ಕೂಡ ಕಲರೆಲ್ಲ ಟೆಂಟ್ ಹಾಕಿ ರೆಡಿ ಮಾಡಿದ್ದಾರೆ. ನಾನು ಬೆಳಿಗ್ಗೆ ಒಂದು ಮಿನಿ ಬ್ಲಾಗ್ ಮಾಡಿದ್ದೆ. ಆ ಮಿನಿ ಬ್ಲಾಗಲ್ಲಿ ನೈಟು ಹೋಳಿ ದಹನ ಮಾಡಬೇಕಾದ್ರೆ ಅದೊಂದಿತ್ತು. ಇದು ಮಾರ್ನಿಂಗು. ಇವತ್ತು ಹೋಳಿ ಹಬ್ಬದ ದಿನ ಸೆಲೆಬ್ರೇಷನ್ಗೆ ಈ ರೀತಿಯೆಲ್ಲ ಆಗಿತ್ತು. ಮತ್ತು ಈ ಸೆಲೆಬ್ರೇಷನ್ಸ್ ಎಲ್ಲ ಯಾವ ರೀತಿ ಅದ್ಭುತವಾಗಿತ್ತಂತ. ಆ ಸ್ಟೆಪ್ ಹಾಕ್ಬೇಕಂದ್ರೆ ಡೋಲು ಹೊಡೆಯೋರಂತೂ ತುಂಬ ಫೋರ್ಸ್ಫುಲಿ ಅಂದರೆ ಆ ಸೌಂಡ್ಗೆ ಒಂದು ಸ್ಟೆಪ್ ಹಾಕಬೇಕು ಅನ್ನೋ ರೀತಿಯಲ್ಲೇ ಡೋಲು ಬಡಿತಾಯಿದ್ರು.
ನೋಡ್ತಿರ್ಬೋದು ಡ್ಯಾನ್ಸಲ್ಲಿ ಯಾವ ರೀತಿ ಎಲ್ಲ ಮಾಡ್ತಾಯಿದ್ದಾರೆ. ಒಬ್ಬರಂತೂ ಒಬ್ಬ ಚಿಕ್ಕ ಮಗುನ ಎತ್ಕೊಂಡು ತುಂಬ ಚೆನ್ನಾಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅದು ಮುಂದೆ ಬರುತ್ತೆ, ಇಂಥ ಫನ್ ಮೂಮೆಂಟ್ಸು ತುಂಬಾ ಬರುತ್ತೆ. ಈಗ ಅಲ್ಲಿ ನಮ್ಮ ಜಿಂದಾಲಿನ CEO ಮುರುಗನ್ ಸರ್ ಅವರು ಬಂದಿದ್ದರು. ಆ ಟೈಮಲ್ಲಿ ಈ ರೀತಿಯಾಗಿ ಒಂದು ಅದ್ಭುತವಾಗಿತ್ತು ಒಂದು ಆ ಕ್ಷಣ ಅಂತ ಹೇಳ್ಬೋದು. ಮಕ್ಕಳ ಜೊತೆಗೆ ಪೇರೆಂಟ್ಸ್ ಅಂತ ಡ್ಯಾನ್ಸ್ ಮಾಡ್ತಾರೆ. ಯಾಕಂದರೆ ಪೇರೆಂಟ್ಸ್ ಮಾಡಿದ್ರೆ ಮಕ್ಕಳು ಮಾಡ್ತಾರೆ ಅನ್ನೋ ಇದರಿಂದ ಪೇರೆಂಟ್ಸು ಮಕ್ಕಳ ಖುಷಿಗೋಸ್ಕರ ಡ್ಯಾನ್ಸ್ ಮಾಡ್ತಿದ್ರಂತೆ ಒಂದು ಒಪ್ಬೋದು ಆ ಮಾತು. ಆ ರೀತಿಯಾಗಿತ್ತು, ತುಂಬ ಫನ್ ಕ್ರಿಯೇಟ್ ಆಗಿತ್ತು, ತುಂಬ ಚೆನ್ನಾಗಿ ಕೂಡ ಇತ್ತು. ಚೆನ್ನಾಗಿ ಎಲ್ಲ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿದ್ವಿ. ನಮ್ಮ ಹೋಲಿ ಸೆಲೆಬ್ರೇಷನ್ಸ್ ಹೀಗಿತ್ತು. ನೀವೇನು ಕಾಣ್ತಿಲ್ಲ ಅಂತೆಲ್ಲ ಕೇಳಬೇಡಿ, ಯಾಕಂದರೆ ವೀಡಿಯೋ ಮಾಡ್ತಿದ್ದೆ ನಾನು. ಆ್ಯಕ್ಚುಲಿ ಸೆಲ್ಫಿ ಸ್ಟಿಕ್ ಇಲ್ಲದ ಕಾರಣ ಅಲ್ಲಿ ಈ ರೀತಿಯಾದ ಒಂದು ಮಾಡಬೇಕಾಗಿತ್ತು, ಆಗಿ ಬಂತು. ಈ ರೀತಿ ಇತ್ತು ಹೋಲಿ ಸೆಲೆಬ್ರೇಷನ್ಸು. ಅಲ್ಲೆಲ್ಲ ಫುಡ್ಡೆಲ್ಲ ಅರೇಂಜ್ ಮಾಡಿದರು. ನೋಡ್ತಿರ್ಬೋದು ನೀವು ಸ್ಟೆಪ್ಸ್ ಎಲ್ಲ ಯಾವ ರೀತಿ ಎಲ್ಲ ಹಾಕ್ತಾ ಇದ್ದಾರೆ ಅಂತ, ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ನೀವು ಇದರಲ್ಲಿದ್ರಾ, ನೀವು ಯಾವ ರೀತಿ ಮಾಡಿದ್ರಿ, ಯಾವ ರೀತಿ ಎಲ್ಲ ಹೋಳಿ ಸೆಲೆಬ್ರೇಷನ್ಸ್ ಮಾಡಿದ್ರಿ. ಅದು ಸ್ಟೇಜ್ ಮೇಲೆ ಸಾಂಗ್ಸ್ ಬೇರೆ ಆಗ್ತಾಯಿದ್ರು, ಮಧ್ಯದಲ್ಲಿ ಸಾಂಗ್ಸ್ ಕೂಡ ಇತ್ತು. ತುಂಬ ಚೆನ್ನಾಗಿ ಇತ್ತು, ಅದ್ಭುತವಾಗಿತ್ತು, ಅದ್ಧೂರಿಯಾಗಿತ್ತು, ಆಕರ್ಷಣೆ ಆಗಿತ್ತು, ಅಮೋಘವಾಗಿತ್ತು ಅಂತಲೇ ಹೇಳ್ಬೋದು. ಆ ರೀತಿಯಾಗಿತ್ತು. ಈ ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದು ಹೋಳಿ ಹಬ್ಬ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಆಗಿತ್ತು.